ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇವತ್ತು ಇಡೀ ಒಂದು ಭಾರತ ದೇಶಕ್ಕೆ ಒಂದು ಹೊಸ ಒಂದು ಕ್ರಾಂತಿ ಮೂಡಿದ ದಿನ ಅಂತ ಹೇಳ್ಬೋದು. ಮಹಾನ್ ಮಾನವತಾವಾದಿ, ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಹಾಗೂ ದೇಶದ ಜನತೆಗೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಬರ್ದಿಲ್ಲ ಅಂತಂತ ಹೇಳಿದ್ರೆ ಇವತ್ತು ನಾವು ಯಾರು ಸಹ ಇಲ್ಲ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವತ್ತೇನಾದ್ರು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಂವಿಧಾನದ ಅಡಿ ಕೆಲಸ ಮಾಡ್ತಾ ಇದೆ. ಮತ್ತು ಇವತ್ತು ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ರಾಜ್ಯದ 31 ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮದಲ್ಲಿ ಎಲ್ಲ ಭಾಗದಲ್ಲೂ ಸಹ ಒಂದು ಅದ್ದೂರಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಒಂದು ರಕ್ತದಾನ ಶಿಬಿರ ಆಗ್ಬೋದು, ಮತ್ತೆ ಜನಗಳಿಗೆ ಒಂದು ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ಆಗ್ಬೋದು, ಮತ್ತೆ ಬೈಕ್ ರ್ಯಾಲಿ ಆಗ್ಬೋದು, ಮತ್ತೆ ಇನ್ನೂ ಹಲವು ಕಾರ್ಯಕ್ರಮಗಳು ಆಗ್ತಾ ಇದೆ. ಮತ್ತೆ ಸಂಜೆ 6 ಗಂಟೆ ಮೇಲೆ ಎಲ್ಲರ ಮನೆಯಲ್ಲಿ ಕರ್ನಾಟಕ ಭೀಮಸೇನೆ ಸಂಘಟನೆಯ ಪದಾಧಿಕಾರಿಗಳ ಎಲ್ಲರ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭಾವಚಿತ್ರವನ್ನು ಇಟ್ಟು ನಮನ ಸಲ್ಲಿಸುವಂತಹ ಕೆಲಸ ಮಾಡ್ತಾ ಇದೆ. ಇವತ್ತು ವಿಧಾನಸೌಧದಲ್ಲಿ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಸಂದರ್ಭದಲ್ಲಿ ನನ್ನ ಜೊತೆಗೆ ರಾಜ್ಯ ಗೌರವಾಧ್ಯಕ್ಷರಾದಂತಹ ಸಂಪತ್ತಣ್ಣ ಇದ್ದಾರೆ, ರಾಜ್ಯ ಉಪಾಧ್ಯಕ್ಷರಾದಂತಹ ಕುಮಾರಣ್ಣ ಇದ್ದಾರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ರವರು ಇರ್ತಾರೆ, ಮತ್ತೆ ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರಾದಂತಹ ವಿನೋದ್ ಇದ್ದಾರೆ, ಮತ್ತೆ ಟಿಪ್ಪೂರು ತಾಲೂಕು ಸಮಿತಿಯ ಮಂಜುನಾಥ್ ರವರು ಇದ್ದಾರೆ. ಎಲ್ಲರೂ ಸಹ ಇವತ್ತು ನಮ್ಮ ಬಾಬಾ ಸಾಹೇಬರಿಗೆ ಬಂದು ಇಲ್ಲಿ ನಮನ ಸಲ್ಲಿಸಿದ್ದೇವೆ ಸರ್. ಜೈ ಭೀಮ್ ಬಂಧುಗಳೇ, ನಾಡಿನ ಹಾಗೂ ದೇಶದ ಸಮಸ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಮತ್ತು ಅಭಿಮಾನಿಗಳಿಗೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 135ನೇ ಜಯಂತ್ಯೋತ್ಸವನ ನಾವು ಆಚರಿಸ್ತಾ ಇದ್ದೀವಿ. ಆಚರಣೆಯಲ್ಲೇ ತೊಡಗಿಸ್ಕೊಂಡ್ರೆ ಸಾಲದು, ಅವರ ಅನುಕರಣೆಯಲ್ಲೂ ಕೂಡ ನಾವು ಸಕ್ರಿಯವಾಗಿ ತೊಡಗಿಸ್ಕೋಬೇಕಾಗಿದೆ. ಅದರಲ್ಲಿ ಬಹುಮುಖ್ಯ ಪಾತ್ರ ನಮ್ಮ ಸಂಘಟನೆಕಾರಗಳು ಈ ಒಂದು ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇರಬೇಕಾಗಿದೆ. ಯಾಕಂತಂದ್ರೆ ನಾವೆಲ್ಲ ಆಚರಣೆ, ಆಡಂಬರ ಇದರಲ್ಲೇ ಕಾಲ ಕಳೀತಾ ಇದ್ರೆ ನಮ್ಮ ಪರಿಶಿಷ್ಟ ಸಮುದಾಯದ ಒಂದು ಅಭಿವೃದ್ಧಿ ಕಡೆಗೆ, ಒಂದು ಅಧಿಕಾರದ ಚುಕ್ಕಾಣಿ ಕಡೆಗೆ ಗಮನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಅಂತ ಹೇಳಿ ಇಚ್ಛಿಸ್ತೀನಿ. ನಾಡಿನ ಹಾಗೂ ದೇಶದ ಸಮಸ್ತ ಇಡೀ ನಮ್ಮ ದಲಿತ ಸಮುದಾಯದ ಪರವಾಗಿ ಒಂದು ಮನವಿಯನ್ನ ಇಟ್ಟಿದ್ದು. ಆಂಧ್ರ ಮತ್ತು ತೆಲಂಗಾಣದ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು 250 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕಳೆದ ಒಂದು ಜಯಂತಿನಲ್ಲಿ ಜಾಗವನ್ನ ಗುರುತು ಮಾಡಿ ಅದಕ್ಕೆ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಈಗ 1 ವರ್ಷ ಆಗ್ತಾ ಬರ್ತಾ ಇದೆ, ಈ ಬಾರಿ ಜಯಂತಿ ಬಂದಿದೆ. ಎಲ್ಲ ನುಡಿದಂತೆ ನಡೆಯುವ ಸರ್ಕಾರ ಎಡುತ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. 1 ವರ್ಷ ಆಗಿದೆ ಸರ್ಕಾರ ಇದನ್ನ ಜಾಗನ ಗುರುತು ಮಾಡಿ, ಇಲ್ಲಿ ಗಂಟ ಕಾಮಗಾರಿ ಶುರು ಮಾಡಿಲ್ಲ. ಆದಷ್ಟು ಬೇಗ ಆ ಒಂದು ಕಾರ್ಯವನ್ನು ಶುರು. ದೇಶ ಅಂತ ಅಲ್ಲ, ಇಡೀ ವಿಶ್ವವೇ ಆಚರಣೆ ಮಾಡುವಂತಹ ಒಂದು ಹಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಹಬ್ಬವನ್ನ ನಾಡಿನ ಸಮಸ್ತ ಜನರು ಹಾಗೂ ಈ ದೇಶದ ಜನರು ಎಲ್ಲರೂ ಕೂಡ ಸಂತೋಷದಿಂದ ಆಚರಣೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆಯ ಹಕ್ಕುಗಳಾಗ್ಬೋದು, ಸ್ವಾತಂತ್ರ್ಯದ ಹಕ್ಕುಗಳಾಗ್ಬೋದು, ಜೀವನದ ಹಕ್ಕುಗಳಾಗ್ಬೋದು. ಸೊ ಸಂವಿಧಾನ ಪ್ರತಿಯೊಂದನ್ನು ನಮಗೆ ಕೊಟ್ಟಿದೆ. ಸೊ ಅದನ್ನು ಕೊಟ್ಟಿದಂತಹ ಮಹಾಚೇತನ, ಮಹಾನ್ ನಾಯಕ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಇಲ್ಲ ಅಂತ ಇದ್ರೆ ಇವತ್ತು ನಮಗೆ ಶಿಕ್ಷಣ ಇರ್ತಿರ್ಲಿಲ್ಲ, ಈ ದೇಶದಲ್ಲಿ ಬದುಕೋದಕ್ಕೆ ಹಕ್ಕು ಕೂಡ ಇರ್ತಿರ್ಲಿಲ್ಲ. ಸೊ ನಮ್ಮ ಜೀವನ ಏನು ಅನ್ನೋದನ್ನ ನಮಗೆ ಕಲಿಸ್ಕೊಟ್ಟಂತಹ ಮಹಾನ್ ಚೇತನ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್.